channel. Please subscribe my channel. ಮಕ್ಕಳೇ, 3ನೇ ತರಗತಿಯ ಇಂಗ್ಲಿಷ್ ವಿಷಯದಲ್ಲಿ ಸಂತೂರ್ ಬುಕ್ನಲ್ಲಿ ಚಾಪ್ಟರ್ 1 ಕಲರ್ಸ್ ಎಂಬ ಲೆಸನ್ನಲ್ಲಿ ಬರ್ತಕ್ಕಂತಹ ಕ್ವಶನ್ ಆನ್ಸರ್ನ ತಿಳಿಯೋಣ. ಯು ಹ್ಯಾವ್ ಎ ಫ್ಯೂ ಕ್ರಯಾನ್ಸ್, ರೆಡ್, ಯೆಲ್ಲೋ ಆ್ಯಂಡ್ ಬ್ಲೂ. ಗ್ರೀನ್, ಪರ್ಪಲ್ ಆ್ಯಂಡ್ ಬ್ಲ್ಯಾಕ್. ಐ ಹ್ಯಾವ್ ಸಮ್ ಟೂ. ಅದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಇಬ್ಬರು ಮಕ್ಕಳು ಮಾತಾಡ್ಕೊಳ್ತಾ ಇದ್ದಾರೆ. ನಿನ್ನ ಹತ್ರ ಕೆಲವು ಕ್ರಯಾನ್ಗಳು ಇದ್ದಾವೆ. ಅವು ಯಾವಂದರೆ ರೆಡ್, ಯೆಲ್ಲೋ ಮತ್ತು ಬ್ಲೂ. ಮತ್ತು ನನ್ನ ಹತ್ರನೂ ಕೆಲವು ಕ್ರಯಾನ್ಗಳಿದ್ದಾವೆ. ಅವು ಗ್ರೀನ್, ಪರ್ಪಲ್ ಮತ್ತು ಬ್ಲ್ಯಾಕ್ ಅಂತ ಒಂದು ಮಗು ಹೇಳ್ತಾ ಇದೆ. ಐ ನೀಡ್ ದ ರೆಡ್ ಆ್ಯಂಡ್ ಯು ನೀಡ್ ದ ಬ್ಲ್ಯಾಕ್. ಇಫ್ ವಿ ಶೇರ್ ಅವರ್ ಕ್ರಯಾನ್ಸ್ ವಿ ಹ್ಯಾವ್ ಫುಲ್ ಪ್ಯಾಕ್. ಇದರ ಅರ್ಥ ಏನಪ್ಪ ಅಂದರೆ, ನನಗೆ ರೆಡ್ ಕಲರ್ನ ಅಗತ್ಯ ಇದೆ ಮತ್ತು ನಿನಗೆ ಬ್ಲ್ಯಾಕ್ ಕಲರ್ನ ಅಗತ್ಯ ಇದೆ. ನಾವು ನಮ್ಮ ಕ್ರಯಾನ್ಗಳನ್ನು ಒಬ್ರಿಗೊಬ್ರು ಹಂಚ್ಕೊಂಡ್ರೆ ನಮ್ಮ ಹತ್ರ ಒಂದು ಸಂಪೂರ್ಣವಾದ ಬಣ್ಣದ ಸೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಫಸ್ಟ್ ಮೇನ್, ಆನ್ಸರ್ ದ ಕ್ವೆಶನ್ಸ್, ರೈಟ್ ಯುವರ್ ಆನ್ಸರ್ ಇನ್ ದ ಗಿವನ್ ಸ್ಪೇಸ್. ಇಲ್ಲಿ ಕೆಲವು ಕ್ವಶನ್ ಆನ್ಸರ್ಸ್ನ ಕೊಟ್ಟಿದ್ದಾರೆ ಮಕ್ಕಳೇ. ಆ ಕ್ವಶನ್ ಆನ್ಸರ್ಸ್ಗೆ ಉತ್ತರಗಳನ್ನು ನೋಡಿ. ಫಸ್ಟ್ ಕ್ವೆಶನ್, ಹೌ ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪೋಯಮ್? ಇಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಮಕ್ಕಳೇ? ದೇರ್ ಆರ್ 2 ಚಿಲ್ಡ್ರನ್ ಇನ್ ದ ಪೋಯಮ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ವೈ ಡಿಡ್ ದ ಚಿಲ್ಡ್ರನ್ ವಾಂಟ್ ಟು ಶೇರ್ ದ ಕ್ರಯಾನ್ಸ್? ಇದರ ಅರ್ಥ ಏನಂದರೆ, ಮಕ್ಕಳು ಯಾಕೆ ಕ್ರಯಾನ್ಸ್ಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ? ಆನ್ಸರ್ ಈಸ್, the children wanted to share crayons so that both of their needs would be met. ಇಬ್ಬರತ್ರನೂ ಯಾವ್ಯಾವ ಕ್ರಯಾನ್ಸ್ ಇಲ್ವೋ ಅವುಗಳನ್ನು ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟಪಟ್ಟರು. ಕ್ವೆಶನ್ ನಂಬರ್ 3, ಹೌ ಕ್ಯಾನ್ ದ ಚಿಲ್ಡ್ರನ್ ಇನ್ ದ ಪೋಯಮ್ ಹ್ಯಾವ್ ಎ ಫುಲ್ ಪ್ಯಾಕ್? ಈ ಪೋಯಮಲ್ಲಿ ಮಕ್ಕಳು ಯಾವ ರೀತಿ ಫುಲ್ ಪ್ಯಾಕ್ ಕ್ರಯಾನನ್ನು ಹೊಂದಬಹುದು ಮಕ್ಕಳೇ? ಆನ್ಸರ್, ದ ಚಿಲ್ಡ್ರನ್ ಇನ್ ದ ಪೋಯಮ್ ಕ್ಯಾನ್ ಹ್ಯಾವ್ ಎ ಫುಲ್ ಪ್ಯಾಕ್ ಬೈ ಶೇರಿಂಗ್ ಕ್ರಯಾನ್ಸ್. ಇದರ ಅರ್ಥ ಏನಂದರೆ, ಇಬ್ಬರೂ ಸಹ ತಮ್ಮಲ್ಲಿರ್ತಕ್ಕಂತಹ ಕ್ರಯಾನ್ಸ್ಗಳನ್ನು ಹಂಚ್ಕೊಳ್ಳೋದ್ರ ಮೂಲಕ ಅವರು ಫುಲ್ ಪ್ಯಾಕ್ ಕ್ರಯಾನ್ಸ್ನ ಹೊಂದ್ಬೋದು ಮಕ್ಕಳೇ. ಮೇನ್ ಬಿ, ಥಿಂಕ್ ಆ್ಯಂಡ್ ಸೇ ಅಂತ ಇದೆ. ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ಮಕ್ಕಳೇ, ಆದರೂ ಸಹ ನಾನು ಇಲ್ಲಿ ಬರೆದಿದ್ದೀನಿ. ಕ್ವೆಶನ್ ನಂಬರ್ 1, ದ ಚಿಲ್ಡ್ರನ್ ಇನ್ ದ ಪೋಯಮ್ ಶೇರ್ಡ್ ದೇರ್ ಕ್ರಯಾನ್ಸ್. ಡು ಯು ಶೇರ್ ಎನಿಥಿಂಗ್ ವಿತ್ ಯುವರ್ ಫ್ರೆಂಡ್ಸ್? ವಾಟ್ ಡು ಯು ಶೇರ್? ಇಲ್ಲೇನು ಕೇಳಿದ್ದಾರೆ ಅಂದರೆ, ಈ ಇಬ್ಬರು ಮಕ್ಕಳು ಸಹ ತಮ್ಮಲ್ಲಿರ್ತಕ್ಕಂಥ ಕ್ರಯಾನ್ಸ್ಗಳನ್ನು ಶೇರ್ ಮಾಡ್ಕೊಂಡ್ರಲ್ವಾ. ತಮ್ಮಲ್ಲಿ ಯಾವ ಕ್ರಯಾನ್ಸ್ ಇಲ್ವೋ ಆ ಕಲರ್ಸ್ನ ಫ್ರೆಂಡ್ ಹತ್ರ ಇಸ್ಕೊಂಡ್ರು, ಹೌದಾ? ವಾಟ್ ಡು ಯು ಶೇರ್? ನೀವು ಏನನ್ನು ಶೇರ್ ಮಾಡ್ಕೊಳ್ತೀರಾ ನಿಮ್ಮ ಫ್ರೆಂಡ್ಸ್ ಹತ್ರ? ಇದಕ್ಕೆ ಉತ್ತರ ಹೀಗೆ ಬರೀಬೋದು ಮಕ್ಕಳೇ. ಎಸ್, ಐ ಶೇರ್ ಪೆನ್ಸಿಲ್, ಎರೇಸರ್ ಆ್ಯಂಡ್ ಫುಡ್ ವಿತ್ ಮೈ ಫ್ರೆಂಡ್ಸ್. ಇದನ್ನು ಬಿಟ್ಟು ನೀವು ಮತ್ತೆ ಏನಾದರೂ ಶೇರ್ ಮಾಡಿಕೊಂಡ್ರೆ ಅದನ್ನು ನೀವು ಬರೀಬೋದು ಮಕ್ಕಳೇ. ಸೆಕೆಂಡ್ ಕ್ವೆಶನ್, ಯು ಹ್ಯಾವ್ ಓನ್ಲಿ ಗ್ರೀನ್, ಬ್ಲೂ ಆ್ಯಂಡ್ ರೆಡ್ ಕ್ರಯಾನ್ಸ್. ಟಾಕ್ ಇನ್ ಪೇರ್ಸ್ ವಾಟ್ ಯು ವುಡ್ ವಾಂಟ್ ಟು ಡ್ರಾ. ನೋಡಿ ಮಕ್ಕಳೇ, ನಿಮ್ಮ ಹತ್ರ ಗ್ರೀನ್, ಬ್ಲೂ, ರೆಡ್ ಕ್ರಯಾನ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ ಮಕ್ಕಳೇ. ಹಾಗಾದರೆ ನೀವು ಯಾವ ಚಿತ್ರವನ್ನು ಬಿಡಿಸೋದಕ್ಕೆ ಬಯಸ್ತೀರಾ ಮಕ್ಕಳೇ? ಇದಕ್ಕೆ ಉತ್ತರವಾಗಿ ನಾನು ಬರೆದಿರೋದು ಐ ವಾಂಟ್ ಟು ಡ್ರಾ ಫ್ಲವರ್ಸ್. ನೀವು ಯಾವ ಚಿತ್ರವನ್ನು ಡ್ರಾ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ನೀವು ಬರೀಬಹುದು. ಕ್ವೆಶನ್ ನಂಬರ್ 3, ನೌ ಯು ಹ್ಯಾವ್ ಬ್ಲೂ, ಗ್ರೀನ್, ರೆಡ್, ಯೆಲ್ಲೋ, ಬ್ರೌನ್ ಆ್ಯಂಡ್ ಆರೆಂಜ್ ಕ್ರಯಾನ್ಸ್. ವಾಟ್ ಕ್ಯಾನ್ ಯು ಡ್ರಾ ಹಿಯರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನಿಮ್ಮ ಹತ್ರ ಬ್ಲೂ, ಗ್ರೀನ್, ರೆಡ್, ಯೆಲ್ಲೋ, ಬ್ರೌನ್ ಆ್ಯಂಡ್ ಆರೆಂಜ್ ಕ್ರಯಾನ್ಸ್ ಇದ್ದಾವೆ ಅಂತ ಭಾವಿಸಿ ಮಕ್ಕಳೇ. ಈ ಎಲ್ಲ ಕ್ರಯಾನ್ಸ್ಗಳಿಂದ ನೀವು ಯಾವ ಪಿಕ್ಚರನ್ನು ಡ್ರಾ ಮಾಡೋದಕ್ಕೆ ಇಷ್ಟಪಡ್ತೀರಾ ಆ ಪಿಕ್ಚರನ್ನು ಇಲ್ಲಿ ಡ್ರಾ ಮಾಡಿ ಅಂತ ಕೇಳಿದ್ದಾರೆ ಮಕ್ಕಳೇ. ನಾನು ಇಲ್ಲಿ ನೇಚರ್ ಪಿಕ್ಚರ್ನ ಡ್ರಾ ಮಾಡಿದ್ದೀನಿ. ನೀವು ಈ ಎಲ್ಲ ಕ್ರಯಾನ್ಸ್ಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಯಾವ ಪಿಕ್ಚರ್ನ ಡ್ರಾ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಇಲ್ಲಿ ಡ್ರಾ ಮಾಡಿ ತೋರಿಸ್ಬೋದು. ಕ್ವೆಶನ್ ನಂಬರ್ 4, ರೀಅರೇಂಜ್ ದ ಲೆಟರ್ಸ್ ಟು ಫೈಂಡ್ ದ ಹಿಡನ್ ಕಲರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಕೊಟ್ಟಂತಹ ಲೆಟರ್ಸ್ಗಳನ್ನು ನೀವು ರೀಅರೇಂಜ್ ಮಾಡಿಬಿಟ್ಟು ಅಲ್ಲಿ ನಮಗೆ ದೊರೆತಕ್ಕಂತಹ ಕಲರ್ ನೇಮ್ನ ಬರೀಬೇಕು ಮಕ್ಕಳೇ. ನೋಡಿ, LEBU ಅಂತ ಇದೆ, ಇದು ಬ್ಲೂ ಆಗುತ್ತೆ. BLUE ಬ್ಲೂ. LYLEWO ಅಂತ ಇದೆ, ಇದು ಯೆಲ್ಲೋ ಆಗುತ್ತೆ. YELLOW. RENEG ಅಂತ ಇದೆ, ಇದು ಗ್ರೀನ್ ಆಗುತ್ತೆ ಮಕ್ಕಳೇ. PUPPEL ಅಂತ ಇದೆ, ಇದು ಯಾವ ಕಲರ್ ಆಗುತ್ತೆ? ಪರ್ಪಲ್ ಆಗುತ್ತೆ. NROBW ಅಂತ ಇದೆ, ಇದು ಯಾವ ಕಲರ್ ಆಗುತ್ತೆ? ಬ್ರೌನ್ ಕಲರ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ಕೊಟ್ಟಂತಹ ಲೆಟರ್ಸ್ಗಳನ್ನು ರೀಅರೇಂಜ್ ಮಾಡಿ ಬರೆಯಿರಿ ಮಕ್ಕಳೇ. ನಂತರ ಸೇ ಅಲೌಡ್ ಅಂತ ಇದೆ, ಗಮನಿಸಿ. ದಿಸ್ ಈಸ್ ಎ ಗ್ರೀನ್ ಕ್ರಯಾನ್. ದ ವರ್ಡ್ ಗ್ರೀನ್ ಬಿಗಿನ್ಸ್ ವಿತ್ GR. ಇದನ್ನು ನಾವು ಅಂತ ಹೇಳ್ತೀವಲ್ವಾ. ದ ವರ್ಡ್ ಕ್ರಯಾನ್ಸ್ ಬಿಗಿನ್ ವಿತ್ CR, ಕ್ರ.
ನಾವು ಸೇ ದೀಸ್ ವರ್ಡ್ಸ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಗಮನಿಸಿ, GR ಇಂದ ಸ್ಟಾರ್ಟ್ ಆಗ್ತಕ್ಕಂಥ ವರ್ಡ್ಸ್ ಕೊಟ್ಟಿದ್ದಾರೆ ನೋಡಿ. ಗ್ರೀನ್, ಗ್ರೇ, ಗ್ರಾಸ್, ಗ್ರೇಪ್ಸ್, ಗ್ರ್ಯಾಂಡ್ ಮದರ್. CR, ಕ್ರ, ಈ ಲೆಟರ್ಗಳಿಂದ ಸ್ಟಾರ್ಟ್ ಆಗ್ತಕ್ಕಂಥ ವರ್ಡ್ಸ್ ಕ್ರಯಾನ್, ಕ್ರ್ಯಾಬ್, ಕ್ರೇನ್, ಕ್ರೋ, ಕ್ರ್ಯಾಡಲ್. ನಂತರ DR, ಡ್ರ, ಡ್ರಾ, ಡ್ರಮ್, ಡ್ರೆಸ್, ಡ್ರಾಪ್, ಡ್ರ್ಯಾಗನ್. ನೆಕ್ಸ್ಟ್ PR, ಪ್ರ, ಪ್ರಿನ್ಸ್, ಪ್ರಿನ್ಸಸ್, ಪ್ರೈಸ್, ಪ್ರೇ, ಪ್ರೆಸೆಂಟ್. ಹೀಗೆ ನೀವು ಇಲ್ಲಿ ಕೊಟ್ಟಂತಹ ವರ್ಡ್ಸ್ಗಳನ್ನು ಜೋರಾಗಿ ಹೇಳಿ ಮಕ್ಕಳೇ. ಫ್ರಮ್ ಎ ಸೆಂಟೆನ್ಸ್ ಯೂಸಿಂಗ್ ಈಚ್ ಆಫ್ ದೀಸ್ ವರ್ಡ್ಸ್ ಆ್ಯಂಡ್ ಸೇ ಇಟ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ವರ್ಡಿಂದನೂ ಸಹ ಒಂದೊಂದು ಓನ್ ಸೆಂಟೆನ್ಸ್ನ ನೀವು ಹೇಳ್ಬೋದು ಮಕ್ಕಳೇ. ಈ ವರ್ಡ್ಸ್ನ ಓನ್ ಸೆಂಟೆನ್ಸ್ನ ಬರೆಯೋ ಅವಶ್ಯಕತೆ ಇಲ್ಲ ಮಕ್ಕಳು, ಹಾಗೆ ಹೇಳಿ ಅಂತ ಕೇಳಿದ್ದಾರೆ. ಈ ಗ್ರೀನ್ ಅಂತ ಇದೆ. ಗ್ರೀನಿಗೆ ನಾವೇನು ಹೇಳ್ಬೋದು? ದ ಲೀಫ್ ಈಸ್ ಗ್ರೀನ್ ಇನ್ ಕಲರ್ ಅಂತ ಹೇಳ್ಬೋದು. ಗ್ರೇ ಅಂತ ಇದೆ. ಗ್ರೇಗೆ ದ ಕ್ಲೌಡ್ ಈಸ್ ಗ್ರೇ ಬಿಫೋರ್ ಇಟ್ ರೇನ್ಸ್ ಅಂತ ಹೇಳ್ಬೋದು. ಗ್ರಾಸ್, ಇದಕ್ಕೆ ಕೌಸ್ ಲವ್ ಟು ಈಟ್ ಗ್ರೀನ್ ಗ್ರಾಸ್ ಅಂತ ಹೇಳ್ಬೋದು. ಗ್ರೇಪ್ಸ್, ಗ್ರೇಪ್ಸಿಗೆ ಐ ಲೈಕ್ ಟು ಈಟ್ ಸ್ವೀಟ್ ಗ್ರೇಪ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಗ್ರ್ಯಾಂಡ್ ಮದರ್ ಅಂತ ಇದೆ ಮಕ್ಕಳೇ. ಗ್ರ್ಯಾಂಡ್ ಮದರಿಗೆ ಏನು ಹೇಳ್ಬೋದು? ಮೈ ಗ್ರ್ಯಾಂಡ್ ಮದರ್ ಟೆಲ್ಸ್ ಮಿ ಬ್ಯೂಟಿಫುಲ್ ಸ್ಟೋರೀಸ್ ಅಂತ ಹೇಳ್ಬೋದು. ನೆಕ್ಸ್ಟು ಕ್ರಯಾನ್, ಕ್ರಯಾನ್ಗೆ ಏನು ಹೇಳ್ಬೋದು? ಐ ಯೂಸ್ ಎ ರೆಡ್ ಕ್ರಯಾನ್ ಟು ಕಲರ್ ದ ಆ್ಯಪಲ್ ಅಂತ ಹೇಳ್ಬೋದು. ಕ್ರ್ಯಾಬ್, ಕ್ರ್ಯಾಬಿಗೆ ಏನು ಹೇಳ್ಬೋದು ಮಕ್ಕಳೇ? ದ ಲಿಟಲ್ ಕ್ರ್ಯಾಬ್ ವಾಕ್ಸ್ ಸೈಡ್ ವೇಸ್ ಆನ್ ದ ಬೀಚ್ ಅಂತ ಹೇಳ್ಬೋದು. ಕ್ರೇನ್ ಅಂತ ಇದೆ. ಕ್ರೇನಿಗೆ ಏನು ಹೇಳ್ಬೋದು ಮಕ್ಕಳೇ? ದ ಕ್ರೇನ್ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಪಾಂಡ್ ಅಂತ ಹೇಳ್ಬೋದು. ಕ್ರೋ, ದ ಕ್ರೋ ಈಸ್ ಸಿಟ್ಟಿಂಗ್ ಆನ್ ದ ಟ್ರೀ ಬ್ರ್ಯಾಂಚ್ ಅಂತ ಹೇಳ್ಬೋದು. ಕ್ರ್ಯಾಡಲ್, ಕ್ರ್ಯಾಡಲಿಗೆ ಏನು ಹೇಳ್ಬೋದು ಮಕ್ಕಳೇ? ಕ್ರ್ಯಾಡಲ್ ಅಂದರೆ ತೊಟ್ಟಿಲು ಮಕ್ಕಳೇ. ದ ಬೇಬಿ ಈಸ್ ಸ್ಲೀಪಿಂಗ್ ಹ್ಯಾಪಿಲಿ ಇನ್ ದ ಕ್ರ್ಯಾಡಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡ್ರಾ ಅಂತ ಇದೆ ಮಕ್ಕಳೇ. ಐ ಲೈಕ್ ಟು ಡ್ರಾ ಎ ಬ್ಯೂಟಿಫುಲ್ ನೇಚರ್. ನಂತರ ಡ್ರಮ್ ಅಂತ ಇದೆ. ರೋಹನ್ ಲವ್ಸ್ ಟು ಪ್ಲೇ ದ ಡ್ರಮ್ ಲೌಡ್ಲಿ. ಡ್ರೆಸ್ ಅಂತ ಇದೆ. ಶಿ ಓರ್ ಎ ಬ್ಯೂಟಿಫುಲ್ ಪಿಂಕ್ ಡ್ರೆಸ್ ಫಾರ್ ಹರ್ ಬರ್ತ್ಡೇ. ಡ್ರಾಪ್ ಅಂತ ಇದೆ ಮಕ್ಕಳೇ. ಎ ಡ್ರಾಪ್ ಆಫ್ ವಾಟರ್ ಫೆಲ್ ಆನ್ ಮೈ ಹ್ಯಾಂಡ್ ಅಂತ ಹೇಳ್ಬೋದು. ಡ್ರ್ಯಾಗನ್, ಐ ಸಾ ಎ ಬಿಗ್ ಡ್ರ್ಯಾಗನ್ ಇನ್ ಕಾರ್ಟೂನ್ ಮೂವಿ ಅಂತ ಹೇಳ್ಬೋದು. ನೆಕ್ಸ್ಟು PR ಇಂದು ಪ್ರಿನ್ಸ್, ದ ಪ್ರಿನ್ಸ್ ಲೀವ್ಸ್ ಇನ್ ಎ ಬಿಗ್ ಪ್ಯಾಲೇಸ್ ಅಂತ ಹೇಳ್ಬೋದು ಮಕ್ಕಳೇ. ಪ್ರಿನ್ಸಸ್, ದ ಪ್ರಿನ್ಸಸ್ ಹ್ಯಾಸ್ ಎ ಬ್ಯೂಟಿಫುಲ್ ಗೋಲ್ಡನ್ ಕ್ರೌನ್ ಅಂತ ಹೇಳ್ಬೋದು. ಪ್ರೈಸ್, ರಾಹುಲ್ ಆನ್ ದ ಫಸ್ಟ್ ಪ್ರೈಸ್ ಇನ್ ದ ರನ್ನಿಂಗ್ ರೇಸ್ ಅಂತ ಹೇಳ್ಬೋದು ಮಕ್ಕಳೇ. ಪ್ರೇ, ವಿ ಶುಡ್ ಪ್ರೇ ಟು ಗಾಡ್ ಎವ್ರಿ ಮಾರ್ನಿಂಗ್ ಅಂತ ಹೇಳ್ಬೋದು. ಪ್ರೆಸೆಂಟ್, ಮೈ ಫಾದರ್ ಗೇವ್ ಮಿ ಎ ನೈಸ್ ಪ್ರೆಸೆಂಟ್ ಆನ್ ಮೈ ಬರ್ತ್ಡೇ. ಈ ಥರ ನಾವು ಓನ್ ಸೆಂಟೆನ್ಸ್ನ ಮಾಡ್ಬೋದು ಮಕ್ಕಳೇ. ನೆಕ್ಸ್ಟ್ ಬಿ ಕ್ವೆಶನ್, ಹ್ಯಾವ್ ಫನ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹಿಯರ್ ಈಸ್ ಫನ್ ಟಾಸ್ಕ್ ಫಾರ್ ಯು, ಲುಕ್ ಅಟ್ ದ ವರ್ಡ್ಸ್ ಅಂತ ಇದೆ. ರೀಡ್ ಔಟ್ ದ ಕಲರ್ಸ್ ಬಟ್ ನಾಟ್ ದ ವರ್ಡ್ಸ್. ಫಾರ್ ಎಕ್ಸಾಂಪಲ್, ದ ವರ್ಡ್ ಯೆಲ್ಲೋ ಈಸ್ ರಿಟನ್ ಇನ್ ಗ್ರೀನ್ ಕಲರ್, ಸೊ ಯು ಶುಡ್ ರೀಡ್ ಯೆಲ್ಲೋ ಆಸ್ ಗ್ರೀನ್ ಇನ್ಸ್ಟೆಡ್ ಆಫ್ ಯೆಲ್ಲೋ ಫಾರ್ ದ ಫಸ್ಟ್ ವರ್ಡ್. ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಮಕ್ಕಳೇ, ಇಲ್ಲಿ ಕಲರ್ಸ್ಗಳನ್ನು ಕೊಟ್ಟಿದ್ದಾರಲ್ವ, ಆ ಕಲರ್ ಯಾವುದಿದೆ ಅದನ್ನು ಓದಬೇಕು ಮಕ್ಕಳೇ ನೀವು. ಅರ್ಥ ಆಯ್ತಾ? ಇಲ್ಲಿ ಯೆಲ್ಲೋ ವರ್ಡ್ ಇದೆ ಮಕ್ಕಳೇ, ಆದರೆ ಗ್ರೀನ್ ಕಲರಲ್ಲಿದೆ ಅಲ್ವಾ. ನೀವು ಇದನ್ನು ಯೆಲ್ಲೋ ಅಂತ ಓದೋ ಹಾಗಿಲ್ಲ ಮಕ್ಕಳೇ, ಇದನ್ನು ಗ್ರೀನ್ ಅಂತ ಓದಬೇಕು. ಅರ್ಥ ಆಯ್ತಲ್ವಾ ಮಕ್ಕಳೇ? ಆ ರೀತಿ ಓದಿ ಮಕ್ಕಳೇ. ಗ್ರೀನ್, ರೆಡ್, ಬ್ಲೂ, ಆರೆಂಜ್, ಬ್ಲೂ, ಪರ್ಪಲ್, ರೆಡ್, ಬ್ಲ್ಯಾಕ್, ಗ್ರೀನ್, ಬ್ಲ್ಯಾಕ್, ಪರ್ಪಲ್, ರೆಡ್. ಈ ರೀತಿಯಲ್ಲಿ ಅಲ್ಲಿ ಕೊಟ್ಟಂತಹ ವರ್ಡ್ನ ಓದಬಾರ್ದು ಮಕ್ಕಳೇ, ಅಲ್ಲಿ ಕೊಟ್ಟಂತಹ ಕಲರ್ನ ನೀವು ಓದಿ ಹೇಳಬೇಕು. ಅರ್ಥ ಆಯ್ತಲ್ವಾ ಮಕ್ಕಳೇ? ನೆಕ್ಸ್ಟ್ ಲೆಟರ್ಸ್ ಲರ್ನ್ ನೋಡಿ. ವರ್ಡ್ಸ್ ಯೂಸ್ ಟು ಶೋ ಆ್ಯಕ್ಷನ್ಸ್ ಆರ್ ಕಾಲ್ಡ್ ಆ್ಯಕ್ಷನ್ ವರ್ಡ್ಸ್. ರೀಡ್ ದ ವರ್ಡ್ಸ್ ಗಿವನ್ ಬಿಲೋ, ಸರ್ಕಲ್ ದ ಆ್ಯಕ್ಷನ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂತಹ ವರ್ಡ್ಸ್ನಲ್ಲಿ ಯಾವುದು ಆ್ಯಕ್ಷನ್ ವರ್ಡೋ ಅದಕ್ಕೆ ನೀವು ಸರ್ಕಲನ್ನು ಹಾಕಬೇಕು ಮಕ್ಕಳೇ. ಆ್ಯಕ್ಷನ್ ವರ್ಡ್ಸ್ ಅಂತಂದರೆ ನಡೆಯೋದು, ಓಡಾಡೋದು ಅಥವಾ ಆಟ ಆಡೋದು, ಕೆಲಸವನ್ನು ತೋರಿಸ್ತಕ್ಕಂತಹ ಪದಗಳನ್ನು ನಾವು ಆ್ಯಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಇದನ್ನು ಕ್ರಿಯಾಪದಗಳು ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ, ಕ್ಯಾರೆಟ್ ಇದು ಆ್ಯಕ್ಷನ್ ವರ್ಡ್ ಅಲ್ಲ ಮಕ್ಕಳೇ. ಲಾಫ್ ಇದು ಆ್ಯಕ್ಷನ್ ವರ್ಡ್. ಡ್ಯಾನ್ಸ್ ಇದು ಸಹ ಆ್ಯಕ್ಷನ್ ವರ್ಡ್. ಲೆಗ್ ಇದು ಆ್ಯಕ್ಷನ್ ವರ್ಡ್ ಅಲ್ಲ ಮಕ್ಕಳೇ. ಈಟ್ ಇದು ಆ್ಯಕ್ಷನ್ ವರ್ಡ್. ಕ್ರೈ ಇದು ಸಹ ಆ್ಯಕ್ಷನ್ ವರ್ಡ್. ಸ್ವಿಮ್ ಇದು ಸಹ ಆ್ಯಕ್ಷನ್ ವರ್ಡ್. ಪೊಟ್ಯಾಟೊ ಅಲ್ಲ. ಸ್ಲೀಪ್ ಆ್ಯಕ್ಷನ್ ವರ್ಡ್.
ಪ್ಲೇ ಆ್ಯಕ್ಷನ್ ವರ್ಡ್. ಸನ್ ಅಲ್ಲ ಮಕ್ಕಳೇ. ಡಿಗ್ ಆ್ಯಕ್ಷನ್ ವರ್ಡ್. ಜಂಪ್ ಆ್ಯಕ್ಷನ್ ವರ್ಡ್. ರನ್ ಆ್ಯಕ್ಷನ್ ವರ್ಡ್. ಬುಕ್ ಅಲ್ಲ ಮಕ್ಕಳೇ. ಫೇಸ್ ಇದು ಸಹ ಅಲ್ಲ. ರೈಟ್ ಆ್ಯಕ್ಷನ್ ವರ್ಡ್. ಕ್ಯಾಟ್ ಇದಲ್ಲ ಮಕ್ಕಳೇ. ಸ್ಮೈಲ್ ಆ್ಯಕ್ಷನ್ ವರ್ಡ್. ಪುಷ್ ಇದು ಸಹ ಆ್ಯಕ್ಷನ್ ವರ್ಡ್. ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಬಿ ಕ್ವೆಶನ್. ಫೈಂಡ್ ದ ಆ್ಯಕ್ಷನ್ ವರ್ಡ್ಸ್ ಇನ್ ದ ಗ್ರಿಡ್ ಬಿಲೋ. ಒನ್ ಈಸ್ ಡನ್ ಫಾರ್ ಯು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಆ್ಯಕ್ಷನ್ ವರ್ಡ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂತಹ ಆ್ಯಕ್ಷನ್ ವರ್ಡ್ಸ್ನ ಈ ಗ್ರಿಡ್ಡಲ್ಲಿ ಹುಡುಕಿ ಅದಕ್ಕೆ ನೀವು ಸರ್ಕಲ್ ಹಾಕಬೇಕು. ನೋಡಿ ವಾಕ್ WALK ವಾಕ್. ಯಾನ್ ಎಲ್ಲಿದೆ ಹುಡುಕಿ. ಯಾನ್ YAWN. ನೆಕ್ಸ್ಟ್ ಪೋರ್ POUR ಪೋರ್. ನೆಕ್ಸ್ಟ್ ಕಾಫ್ COUGH ಕಾಫ್. ನೆಕ್ಸ್ಟ್ ಗಿವ್ GIVE ಗಿವ್. ನೆಕ್ಸ್ಟ್ see SEE see. ನೆಕ್ಸ್ಟ್ ಓಪನ್ OPEN ಓಪನ್. ನೆಕ್ಸ್ಟ್ ಹೆಲ್ಪ್ HELP ಹೆಲ್ಪ್. ಈ ರೀತಿ ನೀವು ಸಹ ಈ ಗ್ರಿಡ್ಡಲ್ಲಿ ಆ್ಯಕ್ಷನ್ ವರ್ಡ್ಸ್ನ ಹುಡುಕಿ ಮಕ್ಕಳೇ. ನೆಕ್ಸ್ಟ್ ದೇರ್ ಆರ್ 26 letters in the English alphabet. They are A B C D E F G H I J K L M N O P Q R S T U V W X Y Z. ಇಲ್ಲಿ ಪ್ರತಿಯೊಂದು ಲೆಟರ್ಗೂ ಸಹ ಒಂದೊಂದು ಸುಲಭವಾದ ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಓದಿ. A. Anu eats an apple. B. Basu has a bat and a ball. Next. Chandu likes cabbage and carrots. Dinesh dances day and night. Isha enjoys an elephant ride. Fayaz feeds a fish. Govind goes to get gavas. Hari helps Hemant. I like ice cream. Jack just jumps down. Kavita keeps the kittens on her knees. Lata loves lemonade. Madhav mixes milk and mango pulp. Navneet writes his name on new notebooks. Om opens a box of oranges. Prema puts a pencil in her pocket. Queue up quietly. Radha rolls the red ribbon. 6 sparrows sit on a sack. The teacher tells a tale. Usha uses an umbrella. Vishnu visits a village in a van. We see a watchman near the white wall. X is the last letter in ox, fox and box. Yasmin and Yana are friends. Zebras graze in the zoo. ಹೀಗೆ ನೀವು ಸಹ ಇಲ್ಲಿ ಕೊಟ್ಟಂತಹ ಲೆಟರ್ಗಳನ್ನು ಹಾಗೂ ಇಲ್ಲಿ ಕೊಟ್ಟಂತಹ ಸೆಂಟೆನ್ಸ್ಗಳನ್ನು ಸ್ಪಷ್ಟವಾಗಿ ಓದಿ. ನೆಕ್ಸ್ಟ್ ಲೆಟ್ ಅಸ್ ಅರೇಂಜ್ ಸಮ್ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಲೆಟ್ ಅಸ್ ಟೇಕ್ ನೇಮ್ಸ್ ಆಫ್ 5 ಫ್ರೂಟ್ಸ್ ಟು ಬಿಗಿನ್ ವಿತ್. ನೋಡಿ ಮಕ್ಕಳೇ, ಚೆರ್ರಿ, ಆ್ಯಪಲ್, ಗ್ರೇಪ್ಸ್, ಬನಾನಾ, ಆರೆಂಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಇಲ್ಲಿ ಕೊಟ್ಟಂತಹ ಫ್ರೂಟ್ಸ್ನ ಹೆಸರುಗಳನ್ನು ಬರೀಬೇಕು. ಅಂದರೆ ಫಸ್ಟು ಸಿ ಬರಲ್ಲ ಮಕ್ಕಳೇ. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಫಸ್ಟ್ ಲೆಟರ್ ಎ ಬರುತ್ತೆ, ಆಮೇಲೆ ಬಿ ಬರುತ್ತೆ, ಆಮೇಲೆ ಸಿ ಬರುತ್ತೆ, ಅದಾದಮೇಲೆ ಜಿ ಬರುತ್ತೆ, ಆಮೇಲೆ ಓ ಬರುತ್ತೆ ತಾನೆ. ಆ ರೀತಿಯಲ್ಲಿ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ನಾವು ಅರೇಂಜ್ ದೀಸ್ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಲುಕ್ ಅಟ್ ದ ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್. ಪುಟ್ ದೆಮ್ ಇನ್ ದ ಆರ್ಡರ್ ಆಫ್ ಆಲ್ಫಾಬೆಟ್. ರೈಟ್ ಡೌನ್ ದ ವರ್ಡ್ ದಟ್ ಬಿಗಿನ್ಸ್ ವಿತ್ ಎ ಫಸ್ಟ್, ಬಿ ನೆಕ್ಸ್ಟ್ ಆ್ಯಂಡ್ ಸೋ ಆನ್. So the names of these fruits in alphabetical order would be, ನೋಡಿ ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರೆದಿದ್ದಾರೆ. ಆ್ಯಪಲ್ ಫಸ್ಟ್ ಬರುತ್ತೆ, ನೆಕ್ಸ್ಟ್ ಬನಾನಾ, ಚೆರ್ರಿ, ಗ್ರೇಪ್ಸ್, ಆರೆಂಜ್. ಇಲ್ಲಿ ಫಸ್ಟ್ ಲೆಟರನ್ನು ನೋಡಿ ಮಕ್ಕಳೇ. ಎ ಆದ ತಕ್ಷಣ ಬಿ, ಬಿ ಆದ ತಕ್ಷಣ ಸಿ. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಸಿ ಆದಮೇಲೆ ನೆಕ್ಸ್ಟ್ ಬರೋದು ಜಿ ಬರುತ್ತೆ, ನೆಕ್ಸ್ಟ್ ಓ ಬರುತ್ತೆ ಅಲ್ವಾ. ಆ ರೀತಿಯಲ್ಲಿ ಅರೇಂಜ್ ಮಾಡಬೇಕು. ನಾವು ರೈಟ್ ದೀಸ್ ಕಲರ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ನೋಡಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ಯೆಲ್ಲೋ, ಬ್ಲೂ, ಪರ್ಪಲ್, ಗ್ರೀನ್, ರೆಡ್ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರೆಯೋದು ಹೇಗೆ ಮಕ್ಕಳೇ? ಫಸ್ಟ್ ಯಾವ ಲೆಟರ್ ಬರುತ್ತೆ?
ಬಿ ಬರುತ್ತೆ ಬ್ಲೂ. ನೆಕ್ಸ್ಟ್ ಗ್ರೀನ್. ನೆಕ್ಸ್ಟ್ ಬರೋದು ಪಿ ಅಲ್ವಾ, ಪರ್ಪಲ್. ನೆಕ್ಸ್ಟ್ ಆರ್ ಬರುತ್ತೆ ರೆಡ್. ಅದಾದಮೇಲೆ ಕೊನೆಗೆ ಯೆಲ್ಲೋ. ಈ ರೀತಿ ಅರೇಂಜ್ ಮಾಡಬೇಕು ಮಕ್ಕಳೇ. ಬರೆಯಿರಿ. ಬ್ಲೂ, ನೆಕ್ಸ್ಟ್ ಗ್ರೀನ್, ಪರ್ಪಲ್, ನೆಕ್ಸ್ಟ್ ರೆಡ್, ನೆಕ್ಸ್ಟ್ ಯೆಲ್ಲೋ. ಈ ರೀತಿ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನೀವು ಬರೀಬೇಕು ಮಕ್ಕಳೇ. ಇಲ್ಲಿ ಕ್ಲೂನು ಸಹ ಕೊಟ್ಟಿದ್ದಾರೆ ನೋಡಿ ಅಲ್ವಾ. ಬ್ಲೂ ಬರುತ್ತೆ ಫಸ್ಟು, ನೆಕ್ಸ್ಟ್ ಗ್ರೀನು, ನೆಕ್ಸ್ಟ್ ಪರ್ಪಲ್, ನೆಕ್ಸ್ಟ್ ರೆಡ್, ನೆಕ್ಸ್ಟ್ ಯೆಲ್ಲೋ. ಯು ಆಲ್ ಹ್ಯಾವ್ ಫ್ರೆಂಡ್ಸ್, ಡೋಂಟ್ ಯು? ಲೈಕ್ ಯು, ವರ್ಡ್ಸ್ ಆಲ್ಸೋ ಹ್ಯಾವ್ ಫ್ರೆಂಡ್ಸ್. Look at these words, match each word with its friend word. Write the new word in the space given. The picture clue will help you. One has been done for you ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಯು ಆಲ್ ಹ್ಯಾವ್ ಫ್ರೆಂಡ್ಸ್. ನೀವು ಹೆಂಗೆ ಫ್ರೆಂಡ್ಸ್ನ ಹೊಂದಿರ್ತೀರಲ್ವಾ, ಅದೇ ರೀತಿ ಇಲ್ಲಿ ಕೊಟ್ಟಂತಹ ವರ್ಡ್ಸ್ಗೂ ಸಹ ಫ್ರೆಂಡ್ಸ್ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಲುಕ್ ಅಟ್ ದೀಸ್ ವರ್ಡ್ಸ್, ಮ್ಯಾಚ್ ಈಚ್ ವರ್ಡ್ ವಿತ್ ಇಟ್ಸ್ ಫ್ರೆಂಡ್ ವರ್ಡ್. ರೈಟ್ ದ ನ್ಯೂ ವರ್ಡ್ ಇನ್ ಸ್ಪೇಸ್ ಗಿವನ್. ದ ಪಿಕ್ಚರ್ ಕ್ಲೂ ವಿಲ್ ಹೆಲ್ಪ್ ಯು. ಒನ್ ಹ್ಯಾಸ್ ಬಿನ್ ಡನ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಇಲ್ಲಿ ವರ್ಡ್ಸ್ನ ಕೊಟ್ಟಿದ್ದಾರೆ ಮಕ್ಕಳೇ. ಆ ವರ್ಡ್ಸ್ನ ಫ್ರೆಂಡನ್ನು ನೀವು ಹುಡುಕ್ಬಿಟ್ಟು ನ್ಯೂ ವರ್ಡನ್ನ ಇಲ್ಲಿ ಬರಿಬೇಕು ನೋಡಿ. ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ರೇನ್, ಅದರ ಫ್ರೆಂಡು ಬೋ, ಅದೇನಾಗುತ್ತೆ ರೈನ್ಬೋ ಅಂತ ಆಗುತ್ತೆ. ಇಲ್ಲಿ ಕ್ಲೂ ಆಗಿ ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಸಹ ಗಮನಿಸಿ. ಇಲ್ಲಿ ಪೇಪರ್ ಅಂತ ಕೊಟ್ಟಿದ್ದಾರೆ, ಪೇಪರ್ ಪಿಕ್ಚರನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಇದಕ್ಕೆ ಏನು ಮ್ಯಾಚ್ ಆಗುತ್ತೆ? ನ್ಯೂಸ್ ಮ್ಯಾಚ್ ಆಗುತ್ತಲ್ವಾ, ನ್ಯೂಸ್ ಪೇಪರ್. ಇಲ್ಲಿ ಬ್ಯಾಸ್ಕೆಟ್ ಬಾಲ್ ಪಿಕ್ಚರ್ ಇದೆ ಅಲ್ವಾ ಮಕ್ಕಳೇ, ಇಲ್ಲಿ ಬಾಲ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಮ್ಯಾಚ್ ಆಗೋವಂಥ ವರ್ಡು ಬ್ಯಾಸ್ಕೆಟ್. ರೇನ್ಬೋ ಪಿಕ್ಚರ್ ಇದೆ ಅಲ್ವಾ, ಇಲ್ಲಿ ರೇನ್ ಮತ್ತು ಬೋ ಎರಡು ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ, ರೇನ್ಬೋ. ನೆಕ್ಸ್ಟು ಇಲ್ಲಿ ಅರ್ತ್ ವಾರ್ಮ್ ಇದೆ ಅಲ್ವಾ ಮಕ್ಕಳೇ, ನೋಡಿ ಇಲ್ಲಿ ವಾರ್ಮ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ ವರ್ಡ್ನ, ಇದಕ್ಕೆ ಮ್ಯಾಚ್ ಆಗೋದು ಅರ್ತ್, ಅರ್ತ್ ವಾರ್ಮ್. ನೆಕ್ಸ್ಟ್ ಇಲ್ಲಿ ಬೆರ್ರೀಸ್ ಇದಾವಲ್ವಾ ಮಕ್ಕಳೇ, ಇದು ಯಾವ ಕಲರ್ ಬೆರ್ರಿ ಇದೆ? ಬ್ಲೂ ಇದೆ ಅಲ್ವಾ, ಹಾಗಾದರೆ ಇಲ್ಲಿ ಬೆರ್ರಿ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಮ್ಯಾಚ್ ಆಗ್ತಕ್ಕಂಥದ್ದು ಬ್ಲೂ, ಬ್ಲೂ ಬೆರ್ರಿ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದರೆ ಮಕ್ಕಳೇ, ಈ ಲೆಸನಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.